ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪುರಸಭೆಯ ಆಯುಧ ಪೂಜೆ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಮುನಿಯಪ್ಪ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ದಿನನಿತ್ಯ ಪಟ್ಟಣವನ್ನ ಸ್ವಚ್ಛಗೊಳಿಸಿ ಸುಂದರ ನಗರವನ್ನಾಗಿಸುವ ಹೊಣೆಗಾರಿಕೆಯ ಕಾಯಕ ಮಾಡುವ ಪೌರ ಕಾರ್ಮಿಕರ ಸೇವೆ ಪವಿತ್ರವಾದುದು. ಅಂತಹ ಕಾರ್ಮಿಕರ ಸೇವೆಯನ್ನ ಪ್ರೋತ್ಸಾಹಿಸಿ ಹಬ್ಬದ ವಾತಾವರಣದಲ್ಲಿ ಅವರನ್ನ ಅಭಿನಂದಿಸುತ್ತಿರುವುದು ಶ್ಲಾಘನೀಯ ಅಂತ ತಿಳಿಸಿದ್ರು. ಇದೇ ವೇಳೆ ಉತ್ತಮ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನ ಸನ್ಮಾನಿಸಿದರು. ಸಾಂಕೇತಿಕವಾಗಿ ಪೌರ ಕಾರ್ಮಿಕರಿಗೆ ತಾತ್ಕಾಲಿಕ ಸ್ವಾಧೀನ ಹಕ್ಕುಪತ್ರ ಕೆಲವರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸಿ ಜಗನ್ನಾಥ್, ಕೃಷಿ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್, ಪುರಸಭಾ ಅಧ್ಯಕ್ಷ ಡಿಎಂ ಮುನಿಕೃಷ್ಣ, ಉಪಾಧ್ಯಕ್ಷ ಜಿಎ ರವೀಂದ್ರ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕೋಮಲಾ ನಟರಾಜ್, ಸದಸ್ಯರಾದ ಗೀತಾ ಶ್ರೀಧರ್, ಲೀಲಾವತಿ, ಎನ್ ರಘು, ವೇಣುಗೋಪಾಲ್, ಗೋಪಿ, ಜಿ ರೇಖಾ, ಪುಷ್ಪಲತಾ, ಲಕ್ಷ್ಮೀನಾರಾಯಣ್, ಎಸ್ಸಿ ಚಂದ್ರಪ್ಪ, ನೀರೇರಿ ಮಂಜುನಾಥ್, ಸುಮಿತ್ರಾ, ಗೋಪಮ್ಮ, ಮಂಜುಳಾ ಮೂರ್ತಿ, ಚೈತ್ರಾ ವಿಜಯಕುಮಾರ್, ರತ್ನಮ್ಮ, ಎಸ್ ನಾಗೇಶ್, ಪುರಸಭೆಯ ಮುಖ್ಯಾಧಿಕಾರಿ ಶ್ರೀ ಎ ಶ್ರೀನಿವಾಸ ಮೂರ್ತಿ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಜಪ್ಪ, ಕಾರ್ಯದರ್ಶಿ ಎ ಮಂಜುನಾಥ್, ಎಫ್ಡಿಎ ಶ್ರೀನಿವಾಸ್, ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ, ಮ್ಯಾನೇಜರ್ ಸರಸ್ವತಿ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ರಾಜುಗೌಡ.